ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಅವಶೇಷದ ಅಡಿ ಸಿಲುಕಿದಂತಹ ಮತ್ತೊಂದು ಮಗುವಿನ ರಕ್ಷಣೆ ಆಗಿದೆ. ಖುಷಿ ವಿಚಾರ ಇದು. 1.5 ವರ್ಷದ ಆರುಷ್ನನ್ನ ರಕ್ಷಣೆ ಮಾಡಲಾಗಿದೆ. ಕೂಡಲೇ ವೈದ್ಯರಿಂದ ಆರುಷ್ಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅವಶೇಷದ ಅಡಿ ಸಿಲುಕಿತ್ತಲ್ಲ, ಇನ್ನೊಂದು ಮಗು ಕೈ ಆಡಿಸ್ತಾ ಇತ್ತಲ್ಲ, ಆಟ ಆಡ್ತಾ ಇತ್ತಲ್ಲ, ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಆಟ ಆಡ್ತಾ ಇತ್ತಲ್ಲ, ಆ ಮಗುವಿನ ರಕ್ಷಣೆ ಆಗಿದೆ. ಆರುಷ್ 1.5 ವರ್ಷದ ಮಗು, ಅದು ಆ ಮಗುವಿನ ರಕ್ಷಣೆ ಮಾಡಲಾಗಿದೆ. ನಿಜಕ್ಕೂ ಖುಷಿ ವಿಚಾರ ಇದು. ಯಾಕೆಂದರೆ ಕಳೆದ 5-6 ಗಂಟೆಗಳಿಂದ ಪಾಪ ಮಗುಗೆ ಏನೂ ಇಲ್ಲ, ಕುಡಿಯೋದಕ್ಕೆ ಹಾಲು ಇಲ್ಲ, ನೀರು ಇಲ್ಲ, ಏನೂ ಅಂದರೆ ಏನೂ ಇಲ್ಲ ಪಾಪ. ಅದು ಕೂಡ ಸುಸ್ತಾಗಿ ಹೋಗಿರುತ್ತೆ. ಸೊ ಹಾಗಾಗಿ ಸ್ಥಳದಲ್ಲಿ ವೈದ್ಯರು ಕೂಡ ಇದ್ದರು. ವೈದ್ಯರಿಂದ ಇದೀಗ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗದಂತೆ ಮಗುವಿನ ರಕ್ಷಣೆ ಕೂಡ ಮಾಡಲಾಗಿದೆ. ತಾಯಿ ರಕ್ಷಣೆ ಆಗಬೇಕಾಗಿದೆ ಈಗ. ಯಾಕೆಂತಂದರೆ ತಾಯಿಯನ್ನು ಕಳ್ಕೊಂಡ್ರೆ ಮಗು 1 ವರ್ಷದ ಕಂದಮ್ಮ ಪಾಪ, ಅದಕ್ಕೆ ಏನು ಗೊತ್ತಿರುತ್ತೆ. ಕಷ್ಟ, ಮತ್ತು ಮುಂದಿನ ಜೀವನವನ್ನು ನಡೆಸೋದು, ಸರ್ವೈವ್ ಆಗೋದು ಬಹಳ ಕಷ್ಟ ಅಂತ ಕೂಡ ಹೇಳಲಾಗುತ್ತೆ. ಯಾಕೆಂದರೆ ತಾಯಿ ಇಲ್ಲ ಅಂತಂದರೆ ಅದೊಂದು ಜೀವನ ಅಲ್ಲವೇ ಅಲ್ಲ. ಯಾರೇ ಆದರೂ ಸರಿ, ಅದು ಎಷ್ಟೇ ವಯಸ್ಸಾದರೂ ಸರಿ, ತಾಯಿನೇ. ತಾಯಿ ಜಾಗವನ್ನು ಯಾರೂ ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ತಾಯಿಯ ರಕ್ಷಣೆ ಆಗಬೇಕಾಗಿದೆ. ತಾಯಿ ಕೂಡ ಯಾವಾಗ ಈ ಒಂದು ಗೋಡೆ ಕುಸಿತ ಆಯಿತೋ ಅವಾಗಲಿಂದಲೂ ಕೂಡ ತಾಯಿ ದೇವರ ಮೊರೆ ಹೋಗಿದ್ದಾರೆ. ಭಗವಂತ ಹೀಗಾದರೂ ಮಾಡಿ ಮಕ್ಕಳ ರಕ್ಷಣೆ ಮಾಡು, ನನ್ನ ಜೀವ ಹೋದರೂ ಪರವಾಗಿಲ್ಲ ಅಂತ ಹೇಳಿ. ಬಟ್ ಆದರೆ ಈಗಾಗಲೇ ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ ತಾಯಿ. ಮತ್ತೊಂದು ಮಗುವಿನ ರಕ್ಷಣೆ ಕೂಡ ಆಗಿದೆ. 1.5 ವರ್ಷದ ಆರುಷ್ನನ್ನು ರಕ್ಷಣೆ ಮಾಡಲಾಗಿದೆ. ಇನ್ನು ತಾಯಿಯ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ. ಈಗಾಗಲೇ ಆಕೆ ಕಂಪ್ಲೀಟಾಗಿ ಸುಸ್ತಾಗಿ ಹೋಗಿದ್ದಾರೆ. ಆಕ್ಸಿಜನ್ ವ್ಯವಸ್ಥೆ ಕೂಡ ಆಗಿದೆ. ಇಡೀ ಕುಟುಂಬಸ್ಥರಲ್ಲಿ ಈಗಾಗಲೇ 2 ಸಾವನ್ನಪ್ಪಿದ್ದಾರೆ. ಈಗ ಆಕೆಯ ರಕ್ಷಣೆ ಆಗಬೇಕಾಗಿದೆ. ಗಂಡ ಬದುಕುಳಿದಿದ್ದಾರೆ. ಮಕ್ಕಳನ್ನು ಬದುಕಿಸೋದಕ್ಕೆ ಕೈಯನ್ನು ಅಡ್ಡ ಹಿಡ್ತಿದ್ರು ತಾಯಿ. ಈ ಗುಬ್ಬಚ್ಚಿ ಯಾವ ರೀತಿಯಾಗಿ ಮಗುವನ್ನು ಸಾಕ್ಕೊಳ್ಳುತ್ತೋ, ತನ್ನ ಗುಬ್ಬಚ್ಚಿ ಮರಿಯನ್ನು ಯಾವ ರೀತಿಯಾಗಿ ಕೇರ್ ಮಾಡುತ್ತೋ ಅದೇ ರೀತಿಯಾಗಿ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಆದಿತ್ಯ. ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಆದಿತ್ಯ, ಈಗ 1.5 ವರ್ಷದ ಆರುಷ್ನನ್ನ ರಕ್ಷಣೆ ಮಾಡಲಾಗಿದೆ. ತಾಯಿಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ, ಮತ್ತೆ ರಕ್ಷಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ತಾಯಿಯನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳಾಗಿದೆ, ರಕ್ಷಣೆ ಮಾಡೋದಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು ತಾಯಿಯನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ? ಈಗಾಗಲೇ 1.5 ವರ್ಷದ ಆರುಷ್ ಎಂಬ ಮಗುವನ್ನು ರಕ್ಷಣೆ ಮಾಡಲಾಗಿದೆ. ತಕ್ಷಣ ಆ ಮಗುವನ್ನು ಹಾಸ್ಪಿಟಲ್ಗೂ ಕೂಡ ರವಾನೆ ಕೂಡ ಮಾಡಲಾಗಿರುವಂತದ್ದು. ಆ ಮಗು ಅಂದ್ರೆ ಸ್ಪಂದನೆ ಮಾಡ್ತಿತ್ತು, ಕಣ್ಣು ಮಿಟುಕಿಸ್ತಾ ಇತ್ತು ಅಂತ ಹೇಳುವಂತಹ ಮಾಹಿತಿ ಕೂಡ ವೈದ್ಯರು ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ತಾಯಿಯ ರಕ್ಷಣೆ ಕಾರ್ಯ ಕೂಡ ಮುಂದುವರೆಯುವಂತದ್ದು. ಯಾಕಂದ್ರೆ ಮಳೆ ಕೂಡ ಜೋರಾಗಿ ಸುರಿಸ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಮಳೆ ಪ್ರಭಾವ ಕೂಡ ಹೆಚ್ಚಾಗಿರುವಂತದ್ದು. ಇದರಿಂದಾಗಿ ಸ್ವಲ್ಪ ರಕ್ಷಣಾ ಕಾರ್ಯ ವಿಳಂಬವಾಗಿರುವಂತದ್ದು. ಜೊತೆಗೆ ಎಲ್ಲ ಮ್ಯಾನ್ ವರ್ಕ್ಗಳ ಆದ ಕಾರಣ ಈ ಒಂದು ರಕ್ಷಣಾ ಕಾರ್ಯ ಕೂಡ ತೊಡಕಾಗಿರುವಂತದ್ದು. ಜೊತೆಗೆ ಈ ಒಂದು ರಕ್ಷಣಾ ಕಾರ್ಯದಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ವಹಿಸಿಕೊಂಡಿರುವಂತದ್ದು. ಈಗಾಗಲೇ ತಾಯಿ ರಕ್ಷಣೆಗೆ ಅಂದ್ರೆ ಜಾಗ್ ಕೊಟ್ಟು, ಅಂದ್ರೆ ಸ್ವಲ್ಪ ದೊಡ್ಡದ ಕಾರಣ ಅವರು ಅಂದ್ರೆ ಸ್ವಲ್ಪ ಒಳಗೆ ಸಿಲುಕಿಕೊಂಡಿರುವಂತದ್ದು. ಇದರಿಂದಾಗಿ ಸ್ವಲ್ಪ ರಕ್ಷಣಾ ಕಾರ್ಯ ವಿಳಂಬವೂ ಆಗ್ಬೋದು. ಜೊತೆಗೆ ಮಳೆ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಮನೆಯ ಪಿಲ್ಲರ್ ಇದೆ, ಅದಕ್ಕೆ ಜಾಗ್ ಕೊಟ್ಟು ಮೇಲಕ್ಕೆತ್ತಿ ಬಳಿಕ ತಾಯಿಯನ್ನು ಹೊರತೆಗೆಯಬೇಕಾಗ್ತದೆ. ಇದರಿಂದಾಗಿ ಸ್ವಲ್ಪ ವಿಳಂಬವಾಗಬಹುದು. ಯಾಕಂದ್ರೆ ಸ್ವಲ್ಪ ಆಯ ತಪ್ಪಿದ್ರು ಅಪಾಯ, ಅಲ್ಲಿ ಇದ್ದವರಿಗೂ ಕೂಡ ಅಪಾಯವಾಗುವಂತಹ ಪರಿಸ್ಥಿತಿ ಎದುರಾಗಬಹುದು. ಇದರಿಂದಾಗಿ ಎಲ್ಲ NDRF, SDRF ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅಂದ್ರೆ ಏನು ಅವಶೇಷದ ಅಡಿ ಹೋಗಿ ಮಗುವನ್ನು ರಕ್ಷಣೆ ಮಾಡಿರುವಂತದ್ದು. ಜೊತೆಗೆ ಅವರು ಕೂಡ ಜಾಗರೂಕತೆ ವಹಿಸಿಕೊಂಡು ಅವರನ್ನು ತೆಗೆಯುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ.